ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕ ಜಮೀರಣ್ಣರಿದ್ದರು, ಶಾಸಕರು ಸೋದರರಾಗಿರ್ತಕ್ಕಂಥ ಗಣೇಶ್ ಅವರಿದ್ದಾರೆ. ಅದೇ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಸಚಿವರು ಜಮೀರಣ್ಣರು ಸವಿಸ್ತರವಾಗಿ ಇವತ್ತು ಇದೊಂದು ಕೆಟ್ಟ ಉದ್ದೇಶ ಏನಿದೆ ಅಂತೇಳಿ ಇವತ್ತು ನಮ್ಮ ಮುಂದೆ ಹೇಳಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ನಾನು ಪಾರ್ಲಿಮೆಂಟಲ್ಲಿರೋನೆ, ಅದನ್ನು ಸ್ವಲ್ಪ ಅವತ್ತೇನು ನಡೀತು ಅದ್ರ ಬಗ್ಗೆ ನಿಮ್ಮ ಮುಂದೆ ಹೇಳಲಿಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು 2004ರಿಂದ 2014 ಮಟ್ಟ ಇವತ್ತು ದೇಶನ ಒಂದು ಇಡೀ ಒಂದು ಪ್ರಪಂಚದಲ್ಲಿನೇ ಒಂದು ಅಭಿವೃದ್ಧಿ ಒಂದು ರಾಷ್ಟ್ರ ಮಾಡಬೇಕು ಅಂತೇಳಿ ಅಂದಿನ ದಿವಂಗತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಬಹಳ ದೂರದೃಷ್ಟಿ ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳು 10 ವರ್ಷಗಳ ಕಾಲ ಕೊಟ್ಟಿರ್ತಕ್ಕಂಥದ್ದು. ಮೀಸಲಾತಿ ಇರ್ಬೋದು, ಜೊತೆಗೆ ನಮಗೆ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ತಕ್ಕಂಥ RTA ಇರ್ಬೋದು, ಜೊತೆಗೆ ನಮಗೆ ನರೇಗಾ ಕೂಡ, ಅದರಲ್ಲಿ ಒಂದು ಪ್ರೋಗ್ರಾಮು ಮನರೇಗಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಇದು ಅಂದರೆ ಅದನ್ನು ಹಕ್ಕನ್ನ ಕೊಡ್ತಕ್ಕಂಥದ್ದನ್ನ 2005ರಲ್ಲಿ ಮನರೇಗಾ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ. ಅಂದರೆ ಜನ ಗುಳೆ ಹೋಗ್ಬಾರ್ದು, ಆ ಜನಗಳು ಅಲ್ಲೇನೇ ಇಟ್ಕೊಂಡು ಅವರು ಒಂದಲ್ಲೇ ಕೆಲಸ ಮಾಡ್ಕೋಬೇಕು, ಹಳ್ಳಿಗೂ ಅಸೆಟ್ ಕ್ರಿಯೇಟ್ ಮಾಡ್ಕೊಂಡು ದೇಶಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು, ಮಾಡ್ಕೊಂಡು ಆರ್ಥಿಕವಾಗಿ ಸಬಲರು ಮಾಡಬೇಕು ಅಂತಂತೇಳಿ ಅನೇಕ ಕಾರ್ಯಕ್ರಮ, ರೈತ ಸಾಲ ಮನ್ನಾ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇತಿಹಾಸ ಪುಟದಲ್ಲಿ ನಮಗೆ 10 ವರ್ಷದ ಕಾಲ ಮಾಡಿರ್ತಕ್ಕಂಥದ್ದು. ಇವುದು ಏನಪ್ಪ ಅಂದರೆ 1947 ಅದನ್ನ ಖಂಡಿತವಾಗ್ಲೂ 700 ಜನ ತೀರ್ಕೊಂಡು ಹೆಂಗೆ ವಾಪಸ್ ತಕೊಂಡ್ರಲ್ಲ ಆ ತರ ಇವತ್ತು ಗಾಂಧೀಜಿಯವರಿಗೆ ಹೆಸರು ಉಳಿಬೇಕು, ಆ ಪಿತಾಮಹರ ಒಂದು ಇತಿಹಾಸ ಕೂಡ ಉಳಿಬೇಕು. ಇವರು ಇತಿಹಾಸ ತಿರ್ತಕ್ಕೆ ಹೋಗ್ತಾರೆ, ಆದ್ರೆ ಇತಿಹಾಸ ತಿರ್ತಕ್ಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇಲ್ಲ. ಇತಿಹಾಸದಾಗೆ ಒಂದೇ ಒಂದು ಹೇಳ್ತೀನಿ, ಸುಮ್ಮನೆ ಹೇಳ್ತೀನಿ ಜನರಲ್ ಆಗಿ, ಕುದ್ದವರೆಲ್ಲ ಹಾವಿಯಾಗಿ ಹೋಗ್ತಾರೆ ಸರ್, ಉಳಿದವರೆಲ್ಲ ಬೂದಿಯಾಗಿ ಹೋಗ್ತಾರೆ. ಇಂಥ ಸ್ಕೀಮೇ ಇದೆಲ್ಲ ಏನ್ ಜಮೀರಣ್ಣ, ಉದ್ದರೆಲ್ಲ ಹೋಗ್ಬಿಡ್ತಾರೆ. ಇವೆಲ್ಲ ನೋಡ್ಕೊಂಡು ಕಾರ್ಯಕ್ರಮಗಳೆಲ್ಲ ಮುಗ್ಸಕ್ ಹೋದವರು ಉಳಿದವರೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡ್ತಾರೆ. ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಇತಿಹಾಸ ಪುಟದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಕ್ ಹೋಗ್ತಾರೆ. ಇದರ ಖಂಡಿತವಾಗ್ಲೂ ಬಿಜೆಪಿ ಮತ್ತು RSS ಬೂದಿಯಾಗಿ ಹೋಗ್ತಕ್ಕಂಥ ಲಕ್ಷಣ ಕೂಡ ಇವತ್ತೆಲ್ಲ ಮುಂದಿನ ದಿನದಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಮೊಳಕೆ ಇದ್ದಂಗೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಬಡವರ ಪರವಾಗಿ ಸರ್ವ ಜನಾಂಗೀಯ ಶಾಂತಿಯುತವಾಗಿ ಕೊಡ್ತಕ್ಕಂಥದ್ದು ಏನ್ ಕಾರ್ಯಕ್ರಮಗಳಿದೆ ಅದು ಉಳಿತವೆ. ಇದೇನಿದೆಯಲ್ಲ ಇದು ಮಾಡ್ತಕ್ಕಂಥದ್ದು ಇದು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಡವರಿಗೆ ಎಲ್ಲರೂ ಕೂಡ ಇದನ್ನ ಬ್ರಿಟಿಷರ 2ನೇ ಅವತಾರ ಇದೆಲ್ಲ ಮಾಡ್ತಕ್ಕಂಥದ್ದು. ಇದರಲ್ಲಿ ಅವರು ಖಂಡಿತವಾಗ್ಲೂ ತಮ್ಮ ಕೆಟ್ಟನ ತಾವೇ ತೋಡ್ಕೊಂತಾರೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ಹೋರಾಟವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮೇಲೆ ಹೋರಾಟ ಮಾಡ್ತಾ ಇದೀವಿ, ಆಮೇಲೆ ಉಪವಾಸ ಸತ್ಯಾಗ್ರಹ ನಾವೆಲ್ಲ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಯಶಸ್ವಿ ಆಗೋ ಮಟ್ಟ ಬಿಡಲ್ಲ ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒಬ್ಬ ಸಂಸದನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಪಾರ್ಲಿಮೆಂಟ್ ನೆಕ್ಸ್ಟ್ ಸೆಷನ್ಸ್ ನಮ್ದು 28ಕ್ಕೆ ಬಜೆಟ್ ಸೆಷನ್ ಇದೆ, ಪ್ರೆಸಿಡೆಂಟ್ ಸ್ಪೀಚ್ ಇದೆ 28ಕ್ಕೆ, 1ನೇ ತಾರೀಕು ಸೆಂಟ್ರಲ್ ಬಜೆಟ್ ಇದೆ. ಅದರಲ್ಲಿ ಕೂಡ ನಾವು ಜನರ ಪರವಾಗಿ ದೇಶದ ಪರವಾಗಿ ಇವತ್ತು ನಮ್ಮ ಪಕ್ಷದ ಪರವಾಗಿ ಸಿದ್ಧಾಂತಗಳು ಏನಿದಾವೆ ಅದಕ್ಕೆ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ.